ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 7ನೇ ತರಗತಿ ಗಣಿತ. ಈ ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ 2ನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಅಂಕಗಳು 40, ಅವಧಿ 90 ನಿಮಿಷ. ಪ್ರಶ್ನೆ ನಂಬರ್ 1, ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡು. ಇಲ್ಲಿ ಬಿಟ್ಟ ಸ್ಥಳದಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಕೊಡಲಾಗುತ್ತದೆ. 3 ಪ್ರಶ್ನೆಗಳಿಗೂ 1 ಅಂಕಗಳು, ಒಟ್ಟು ಅಂಕಗಳು 3. ಪ್ರಶ್ನೆ ನಂಬರ್ 2, ಹೊಂದಿಸಿ ಬರೆಯಿರಿ. ಇಲ್ಲಿ 4 ಪ್ರಶ್ನೆಗಳನ್ನು ಹೊಂದಿಸಲು ಕೊಡಲಾಗುತ್ತದೆ. ಪ್ರತಿಯೊಂದಕ್ಕೂ 1 ಅಂಕಗಳು, ಒಟ್ಟು ಅಂಕಗಳು 4. ಇಲ್ಲಿ ಯಾವುದೇ ಆಕೃತಿಗಳ ವಿಸ್ತೀರ್ಣ, ಸುತ್ತಳತೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಇಲ್ಲವಾದಲ್ಲಿ ಬಡ್ಡಿ ಕಂಡುಹಿಡಿಯುವ ಸೂತ್ರ, ಸರಳ ಬಡ್ಡಿ ಕಂಡುಹಿಡಿಯುವ ಸೂತ್ರ ಈ ರೀತಿಯ ಪ್ರಶ್ನೆಗಳನ್ನು ಹೊಂದಿಸಲು ಕೊಡಲಾಗುತ್ತದೆ. ಪ್ರಶ್ನೆ ನಂಬರ್ 3, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗುತ್ತದೆ. ಪ್ರತಿಯೊಂದಕ್ಕೂ 1 ಅಂಕಗಳು, ಒಟ್ಟು ಅಂಕಗಳು 5. ಇಲ್ಲಿ ಆದರ್ಶ ರೂಪದಲ್ಲಿ ಬರೆಯುವಂತಹ ಪ್ರಶ್ನೆ, ಕೋನದ ಅಳತೆಗಳು, ಪರಿಭ್ರಮಣ ಸಮಮಿತಿ ಕ್ರಮ ಮತ್ತು ಆಯತಘನ, ಚೌಕಘನ ಈ ರೀತಿಯಲ್ಲಿರುವ ಮುಖಗಳ ಸಂಖ್ಯೆ, ಶೃಂಗಗಳ ಸಂಖ್ಯೆ ಮತ್ತು ಬಾಹುಗಳ ಸಂಖ್ಯೆ ಈ ರೀತಿಯ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಮತ್ತು ಜಾಲಾಕೃತಿಯ ಮೇಲೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 4, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲಿ 10 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 2 ಅಂಕಗಳು, ಒಟ್ಟು ಅಂಕಗಳು 20. ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಮತ್ತು ಘಾತಾಂಕಗಳ ಸಮಸ್ಯೆಗಳು, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳ ಮೇಲಿನ ಸಮಸ್ಯೆಗಳು ಮತ್ತು ಸಂಖ್ಯಾ ರೇಖೆಯ ಮೇಲೆ ಭಾಗಾಕಾರ, ಗುಣಾಕಾರ ಈ ರೀತಿಯ ಸಮಸ್ಯೆಗಳು ಮತ್ತು ಘನಾಕೃತಿ, ಸಮತಲಾಕೃತಿಯ ಮೇಲಿರುವಂತಹ ಪ್ರಶ್ನೆ ಮತ್ತು ವಿಸ್ತೀರ್ಣ ಅಥವಾ ಸುತ್ತಳತೆ ಕಂಡುಹಿಡಿಯುವ ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತದೆ. ನಂತರ ಬೀಜೋಕ್ತಿಯ ಬೆಲೆ ಕಂಡುಹಿಡಿಯುವ ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತದೆ. ಕೊಂಡ ಬೆಲೆ, ಮಾರಿದ ಬೆಲೆ, ಶೇಕಡ ಲಾಭ, ಶೇಕಡ ನಷ್ಟ ಈ ರೀತಿಯ ಬೆಲೆ ಕಂಡುಹಿಡಿಯುವ ಸಮಸ್ಯೆಗಳನ್ನು ಕೇಳಲಾಗುತ್ತದೆ. ನಂತರ ಸರಳ ಬಡ್ಡಿಯ ಮೇಲಿನ ಸಮಸ್ಯೆಗಳು, ನಂತರ ಸಂಖ್ಯಾ ಸಹಗುಣಕಗಳನ್ನು ಕೇಳುವಂತಹ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 5, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದಕ್ಕೂ 4 ಅಂಕಗಳು, ಒಟ್ಟು ಅಂಕಗಳು 8. ಮೊದಲನೇ ಪ್ರಶ್ನೆ, ಇಲ್ಲಿ ಘಾತಾಂಕಗಳ ನಿಯಮಗಳ ಅನುಸಾರವಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ನಂತರ 2ನೇ ಪ್ರಶ್ನೆಯನ್ನು ಚೌಕ, ಆಯತ, ವೃತ್ತ ಈ ರೀತಿಯ ಆಕೃತಿಗಳ ಸುತ್ತಳತೆ, ವಿಸ್ತೀರ್ಣ ಈ ರೀತಿಯ ಸಮಸ್ಯೆಗಳನ್ನು ಕೇಳಲಾಗುತ್ತದೆ. ಈಗ ಇಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆಯನ್ನು ಕೊಟ್ಟಿದ್ದೇವೆ. ಇದರಿಂದ ನೀವು ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ತಿಳಿದುಕೊಳ್ಳಬಹುದು. ಪ್ರಶ್ನೆ ಪತ್ರಿಕೆಯ ನಂತರ ಯಾವ ಪಾಠದಿಂದ ಎಷ್ಟು ಅಂಕಗಳ ಪ್ರಶ್ನೆಯನ್ನು ಕೊಡಲಾಗುತ್ತದೆ ಎಂಬುದರ ಬಗ್ಗೆ ಚರ್ಚಿಸೋಣ.
ಈಗ ಇಲ್ಲಿ ನೀವು ಪ್ರಶ್ನೆ ಪತ್ರಿಕೆಯ ರಚನಾ ಹಂತವನ್ನು ನೋಡಬಹುದು. ಇಲ್ಲಿ ಘಟಕವಾರು ಅಂಕಗಳ ಹಂಚಿಕೆ, ಘಟಕದ ಹೆಸರು, ಪ್ರಶ್ನೆಗಳ ಸಂಖ್ಯೆ, ಅಂಕಗಳು ಈ ರೀತಿಯಾಗಿ ಕೊಡಲಾಗಿದೆ. ನೀವು ಯಾವ ಪಾಠದಿಂದ ಎಷ್ಟು ಪ್ರಶ್ನೆಗಳು ಮತ್ತು ಎಷ್ಟು ಅಂಕಗಳನ್ನು ಕೇಳಲಾಗುತ್ತದೆ ಎಂದು ಇದರಲ್ಲಿ ವೀಕ್ಷಿಸಬಹುದು. ಈಗ ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆಯನ್ನು ನೋಡೋಣ. ಮೊದಲನೇ ಪಾಠ ಪರಿಮಾಣಗಳ ಹೋಲಿಕೆ. ಪರಿಮಾಣಗಳ ಹೋಲಿಕೆಯಿಂದ 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 3, ಅಂಕಗಳು 5. ಎರಡನೇ ಪಾಠ ಭಾಗಲಬ್ಧ ಸಂಖ್ಯೆಗಳು. ಈ ಪಾಠದಿಂದ 1 ಅಂಕದ 1 ಪ್ರಶ್ನೆ, ಇನ್ನೊಂದು 1 ಅಂಕದ 1 ಪ್ರಶ್ನೆ ಮತ್ತು 2 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರಶ್ನೆಗಳ ಸಂಖ್ಯೆ 4, ಅಂಕಗಳು 6. ಮೂರನೇ ಪಾಠ ಸುತ್ತಳತೆ ಮತ್ತು ವಿಸ್ತೀರ್ಣ. ಸುತ್ತಳತೆ ಮತ್ತು ವಿಸ್ತೀರ್ಣದಿಂದ 1 ಅಂಕದ 1 ಪ್ರಶ್ನೆ ಮತ್ತು 1 ಅಂಕದ 4 ಪ್ರಶ್ನೆಗಳು. ಅಂದರೆ ಇಲ್ಲಿ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಒಟ್ಟು ಪ್ರಶ್ನೆಗಳು 7, ಅಂಕಗಳು 11. ಬೀಜೋಕ್ತಿಗಳು ಪಾಠದಿಂದ 2 ಅಂಕದ 3 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ 3, ಅಂಕಗಳು 6. ಘಾತಾಂಕಗಳು ಮತ್ತು ಘಾತಗಳು ಇವುಗಳಿಂದ 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಇಲ್ಲಿ 2 ಅಂಕದಿಂದ ಮತ್ತು 4 ಅಂಕದಿಂದ ಪ್ರಶ್ನೆಗಳನ್ನು ಕೊಡುವಾಗ ಘಾತಾಂಕಗಳ ನಿಯಮವನ್ನು ಉಪಯೋಗಿಸಿ ಸಂಕ್ಷೇಪಿಸುವ ಲೆಕ್ಕಗಳನ್ನು ಕೊಡಲಾಗುತ್ತದೆ. ಇಲ್ಲಿ ಒಟ್ಟು ಪ್ರಶ್ನೆಗಳು 2, ಅಂಕಗಳು 6. ಸಮಮಿತಿ ಪಾಠದಿಂದ 1 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಘನಾಕೃತಿಗಳು ಈ ಪಾಠದಿಂದ 1 ಅಂಕದ 2 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ನೀವು ಇಲ್ಲಿ ಸುತ್ತಳತೆ, ವಿಸ್ತೀರ್ಣ ಈ ರೀತಿಯ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಪ್ರಶ್ನೆಗಳ ಸಂಖ್ಯೆ 3, ಅಂಕಗಳು 4. ಒಟ್ಟು ಪ್ರಶ್ನೆಗಳು 24 ಮತ್ತು ಒಟ್ಟು ಅಂಕಗಳು 40. ಈ ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ 7ನೇ ತರಗತಿಯ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚರ್ಚಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.